ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ ಈ ಚುನಾವಣೆಯನ್ನು. ಮೊದಲ ಹಂತದ ಚುನಾವಣೆಯಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದರು. ಈಗ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಎರಡನೇ ಹಂತದ. ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯದಲ್ಲಿ ಪ್ರಚಾರವನ್ನು ಮಾಡ್ತಾರೆ ಮೋದಿ. ನಾಳೆ ಮತ್ತು ನಾಡಿದ್ದು ಸಮಾವೇಶಗಳಲ್ಲಿ ಭಾಗಿಯಾಗಿ ಮತಬೇಟೆಯನ್ನು ನಡೆಸಲಿದ್ದಾರೆ. ನಾಳೆ ಒಂದೇ ದಿನ 4 ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ. ಇವತ್ತು ಬೆಳಗಾವಿಗೆ ಬಂದು ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಪ್ರಧಾನಿ. ಬೆಳಗಾವಿ, ಅದಾದಮೇಲೆ ಉತ್ತರ ಕನ್ನಡ, ಅದಾದಮೇಲೆ ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡ್ತಾರೆ. ಒಂದೇ ದಿನ 4 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ನೋಡಿ, ಈಗ ಮೋದಿಯವರು ಬರ್ತಾ ಇರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಒಂದು ರೀತಿ ಹುಮ್ಮಸ್ ಕೊಟ್ಟಂಗೆ ಆಗ್ತಾ ಇದೆ. ಯಾಕೆಂದರೆ ಬಿಜೆಪಿ ನಾಯಕರು ಅವರ ಸ್ವಸಾಮರ್ಥ್ಯಕ್ಕಿಂತ, ಸಾಧನೆಗಳಿಗಿಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಜಾಸ್ತಿ ನೆಚ್ಚಿಕೊಂಡಿದ್ದಾರೆ. ಅದು 2019ರಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಈಗ ಪ್ರಧಾನಿ ಮೋದಿಯವರು ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟೇ ಭರ್ಜರಿ ಪ್ರಚಾರಗಳನ್ನು ಮಾಡ್ತಿದ್ದಾರೆ, ರೋಡ್ ಶೋ ಮಾಡ್ತಾ ಇದ್ದಾರೆ, ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವಧಿ ಕಡಿಮೆ ಇರೋದ್ರಿಂದಾಗಿ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಎರಡನೇ ಹಂತದ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ. ಹಾಗಾಗಿ ಆದಷ್ಟು 2-3 ದಿನದಲ್ಲೇ ಎಲ್ಲವನ್ನ ಕವರ್ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಮೋದಿಯವರು ಹಾಕ್ಕೊಂಡಿದ್ದಾರೆ. ಅಂದರೆ ಈ ಬಾರಿ ಯಾವ್ಯಾವುದೆಲ್ಲ ಟಫ್ ಕ್ಷೇತ್ರಗಳಿದಾವೋ, ನೇರವಾಗಿ ಸ್ಪರ್ಧೆ ಇದೆಯೋ ಅಂಥ ಕ್ಷೇತ್ರಗಳನ್ನು ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ದಾರೆ.